ಐಪಿ ವಿಷಯ ಹೋಗೈತಲ್ಲ. ನಮ್ಮ ಕೇಂದ್ರ ಸಚಿವರ ಒಂದು ಆಫೀಸನ್ನು ಕೊಟ್ಟಿದ್ದರು, ಇವತ್ತು ರದ್ದು ಮಾಡಿದ್ದಾರೆ. ನನಗೆ ಗೊತ್ತಿದೆ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದೆ. ನಾನು ಪರಮೇಶ್ ಸಾಹೇಬರಿಗೆ ಹೇಳೋದಿಷ್ಟೇ, ನಮ್ಮ ಜಿಲ್ಲೆ ಶಾಂತವಾಗಿತ್ತು. ನೀವು ಇದನ್ನು ದ್ವೇಷವಾಗಿ ಇದನ್ನು ರದ್ದು ಮಾಡಿದ್ದೀರ. ಇದಕ್ಕೆ ನೇರ ಹೊಣೆ ನೀವೇ. ನಮ್ಗೆ ಗೊತ್ತಿದೆ, ಇದು ಬೇಡ. ನಾನು ವಿನಂತಿ ಮಾಡ್ತೀನಿ, ಈ ದ್ವೇಷದ ರಾಜಕಾರಣ ಬೇಡ. ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ನೀವು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಲ್ಲಿ ಮೆಟ್ರೋ ಟ್ರೈನ್ ತರ್ತೇನೆ, ಮತ್ತು ಇಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ತರ್ತೀನಿ ಅಂತ ಸಾಕಷ್ಟು ಯೋಜನೆಗಳನ್ನು ನೀವೇ ಹೇಳಿದ್ದೀರ ತುಮಕೂರು ಜಿಲ್ಲೆ ವಿಷಯದಲ್ಲಿ. ಒಂದು ತುಮಕೂರು ಜಿಲ್ಲೆಗೆ 78 ವರ್ಷ ಸ್ವಾತಂತ್ರ್ಯ ಬಂದ ನಂತರ ಒಬ್ಬರು ಕೇಂದ್ರ ಸಚಿವರಾಗಿದ್ದಾರೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ನಾವೆಲ್ಲರೂ ಸೇರಿ ಜಿಲ್ಲೆ ಕಟ್ಟಬೇಕು. ಈ ಕಾರ್ಯಾಲಯ ಬಂದು ಇದೇನೋ ನಮ್ಮ ಸೋಮಣ್ಣವ್ರಿಗೆ ಮನೆ ಅಲ್ಲ, ಇದು ಕೆಲಸ ಮಾಡೋಕ್ಕೆ ಕೊಡುವಂಥದ್ದು. ಅಂದರೆ ಸ್ಟ್ರಾಂಗಾಗಿ ಈ ಜಿಲ್ಲೆಯನ್ನು ಕಟ್ಟೋದಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥ ಒಂದು ಕಾರ್ಯಾಲಯ. ಅಂದರೆ ದಿನನಿತ್ಯ ತುಮಕೂರು ಜಿಲ್ಲೆಯ ರೈಲ್ವೆ ಯೋಜನೆಗಳಿರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಮೆಟ್ರೋ ಟ್ರೈನ್ ಇರ್ಬೋದು, ಕೈಗಾರಿಕೆ ಇರ್ಬೋದು, ಇಲ್ಲೂ ಕೂಡ ಚೆನ್ನೈ ಮತ್ತು ಬೆಂಗಳೂರು ಕಾರಿಡಾರ್ ಆಗಿದೆ. ಇಲ್ಲಿ ಒಂದು 5 ಲಕ್ಷ ಜನ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಚಿಂತನೆ ಇದೆ ಸರ್ಕಾರಕ್ಕೆ. ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಹೇಗಿರಬೇಕು? ಸೌಹಾರ್ದತೆಯಿಂದ ಇರಬೇಕಾ, ಇಲ್ಲ ದ್ವೇಷದಿಂದ ಇರಬೇಕಾ? ಒಂದು ಆಫೀಸ್ ಕೊಡೋಕ್ಕೆ ನೀವು ದ್ವೇಷ ಮಾಡ್ತೀರಾ ಅಂತ ಹೇಳಿದ್ರೆ, ಕ್ಷುಲ್ಲಕ ರಾಜಕಾರಣ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಸರಿಗಿಲ್ಲ. ನಾನಿವತ್ತು ರಾಜ್ಯ ಸರ್ಕಾರಕ್ಕೆ ವಾರ್ನ್ ಮಾಡ್ತಿದ್ದೇನೆ, ಮುಖ್ಯಮಂತ್ರಿಗಳಿಗೆ ಹೇಳ್ತಿದ್ದೇನೆ, ಈ ರೀತಿಯ ದ್ವೇಷದ ರಾಜಕಾರಣವನ್ನು ಮಾಡಬೇಡ್ರಿ. ಆಫೀಸ್ ಕೊಟ್ಟು ಇನಾಗ್ರೇಷನ್ ಆದಮೇಲೆ ವಾಪಸ್ ತಗೊಳ್ತೀರಾ ಅಂತ ಹೇಳಿದ್ರೆ ಯಾರಿಗೆ ಅವಮಾನ ಮಾಡ್ತಿದ್ದೀರಾ ನೀವು? ಸೋಮಣ್ಣ ಒಬ್ಬರು ಸೀನಿಯರ್ ರಾಜಕಾರಣಿ, ಸೀನಿಯರ್ ಮೋಸ್ಟ್ ಲೀಡರ್, ಸಾಕಷ್ಟು ಬಾರಿ ಮಂತ್ರಿ ಆಗಿದ್ದವರು, ರಾಜ್ಯದಲ್ಲಿ ಸುಮಾರು 35-40 ವರ್ಷದಿಂದ ಜನರ ಸೇವೆ ಮಾಡ್ತಿರೋಂಥವ್ರು. ಜನರ ಸೇವೆ ಮಾಡೋಕ್ಕೆ ನೀವು ಆಫೀಸ್ ಕೊಡೋಲ್ಲ ಅಂತ ಹೇಳಿದ್ರೆ ಏನು ದಬ್ಬಾಳಿಕೆ ಮಾಡ್ತೀರಾ? ಇದು ಬಾಸ್ತಿ ದಿನ ನಡೆಯಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ನಾವು ಇದ್ದೇವೆ. ಯಾವುದೋ ಒಂದು ಬ್ರಿಟಿಷರ ಕಾಲದಲ್ಲಿ ಇಲ್ಲ ನಾವು ಇದನ್ನು. ನಾನು ಈ ಕೂಡಲೇ ಇದನ್ನು ವಾಪಸ್ ತಗೊಂಡು ಸೋಮಣ್ಣವರಿಗೆ ಕೊಡಬೇಕು ಅಂತ ಹೇಳ್ತೇನೆ. ನಾನು ನೋಡಿದ್ದೇನೆ, ಏನು ಕಾರಣ ಕೊಟ್ಟಿದ್ದೀರಾ ನೀವು? ಮೈಸೂರಿನಲ್ಲಿ ಇವತ್ತು ನಾನು ನಿನ್ನೆ ನಂಜನಗೂಡಿಗೆ ಹೋಗಿದ್ದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಆಲ್ಟ್ ಆಗಿದೆ. ಮೈಸೂರಿನಲ್ಲಿ IB ಒಳಗಡೆ ಯಾರ್ಯಾರು ಕೊಟ್ಟಿದ್ದೀರಾ ನೀವು? ದೇವೇಗೌಡರಿಗೆ ಕೊಟ್ಟಿದ್ದೀರಾ. ಈಗಿರುವಂಥ ಶಾಸಕರು GT ದೇವೇಗೌಡರಿಗೆ ಅವ್ರ ಮಗನ ಕೊಟ್ಟಿದ್ದೀರಾ. ಅಲ್ಲಿ MLCಗಳಿಗೆ ಕೊಟ್ಟಿದ್ದೀರಾ IB ಒಳಗಡೆ. ಇಲ್ಲೇನ್ರಿ ಕಾನೂನು ನಿಮಗೆ IB ಒಳಗೆ ಕೊಡದಲ್ಲೇ ಇರೋದಕ್ಕೆ? ಕಾನೂನು ಮೈಸೂರು ಜಿಲ್ಲೆಗೆ ಸಿದ್ದರಾಮಯ್ಯನವರೇ, ನಿಮ್ಮ ಮೈಸೂರು ಜಿಲ್ಲೆ ನೀವು ಕೊಟ್ಟಿಲ್ಲ. ನೀವು IB ತೆಗೆದು ನೋಡ್ರಿ, ನೀವು ಎಲ್ಲಿ ಕೊಟ್ಟಿರ? ಪ್ರವಾಸೋದ್ಯಮ ಇಲಾಖೆ ಒಳಗಡೆ ಅಲ್ಲಿ 3 ಜನ MLAಗಳ ಕಚೇರಿ ಆಫೀಸ್ ಕೊಟ್ಟಿದ್ದೀರಾ. ಇಲ್ಲಿ ಯಾವ ಕಿತ್ತು ಹಳೆ ಬಿಲ್ಡಿಂಗ್ನ ರಿಪೇರಿ ಮಾಡಿಸಿ ನಾವು ಇದನ್ನು ನವೀಕರಣ ಮಾಡಿದಂಥ ಸಂದರ್ಭದಲ್ಲಿ ನಾಳೆ ನಾವು ಎಲ್ಲರನ್ನು ಕರೆದಿದ್ದೇವೆ ಇನಾಗ್ರೇಷನ್ಗೆ, ಇಡೀ ಜಿಲ್ಲೆಯಲ್ಲಿರುವಂಥ ಕಾರ್ಯಕರ್ತನ, ಜನಪ್ರತಿನಿಧಿಗಳನ್ನು. ಇಂಥ ಸಂದರ್ಭದಲ್ಲಿ ದ್ವೇಷದ ರಾಜಕಾರಣ ಮಾಡ್ತೀರಾ? ಮಾಡ್ರಿ ನೋಡೋಣ. ಆಗಿದ್ರೆ ತುಮಕೂರು ಜಿಲ್ಲೆ ಕರ್ನಾಟಕ ಅಭಿವೃದ್ಧಿ ಪಥದ ಕಡೆ ಹೋಗ್ಬೇಕಾ, ದ್ವೇಷದ ರಾಜಕಾರಣದಲ್ಲಿ ಇರಬೇಕಾ? ಇದಕ್ಕೆ ಉತ್ತರ ಹೇಳ್ಬೇಕು ಸರ್ಕಾರ. ಜನ ಉತ್ತರ ಕೊಟ್ಟಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಸೋಲಿಂದ ನೀವು ಇನ್ನೂ ಅರಸ್ಕೊಳ್ಳೋಕ್ಕಾಗಿಲ್ಲ. ಸೋಮಣ್ಣವ್ರು ಇಲ್ಲಿ ಬಂದಿರುವಂಥ ಲೀಡ್ನ ಅರಸ್ಕೊಳ್ಳೋಕ್ಕಾಗಿಲ್ಲ. ಏನು ಸೋಮಣ್ಣವ್ರು ಇವತ್ತು ಇತಿಹಾಸದಲ್ಲಿ ಹೈಯೆಸ್ಟ್ ವೋಟಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಗೆದ್ದರು, ಇದನ್ನು ಅರಸ್ಕೊಳ್ಳೋಕ್ಕಾಗಿಲ್ಲ ಕಾಂಗ್ರೆಸ್ನವ್ರಿಗೆ. ಯಾರ್ಯಾರು ಹೋಗಿದ್ರು ಮುಖ್ಯಮಂತ್ರಿ ಮನೆಗೆ, ಯಾರ್ಯಾರು ಹೋಗಿ ಹೇಳಿದ್ರು ಎಲ್ಲ ಗೊತ್ತಿದೆ ನನಗೆ, ಎಲ್ಲ ಬಿಚ್ಚಿಡ್ತೀವಿ ನಾವು. ಯಾರ್ಯಾರು ಹೋಗಿ ಇವತ್ತು ಕ್ಯಾನ್ಸಲ್ ಮಾಡ್ತಿರೋ ನನಗೆ ಗೊತ್ತಿದೆ. ನನಗೆ ಯಾರು ಉಪಮುಖ್ಯಮಂತ್ರಿಗಳು ಹೋಗಿದ್ರಾ, ಮತ್ತು ಇವ್ರು ಹೋಗಿದ್ರಾ, ಪರಮೇಶ್ವರರು DC ಗೆ ಏನು ಒತ್ತಡ ತಂದರು, ಎಲ್ಲವೂ ನನಗೆ ಗೊತ್ತಿದೆ. ಏನ್ರಿ ಒಂದು ಆಫೀಸ್ ಕೊಡೋಕ್ಕೆ ನೀವು ಇಷ್ಟೊಂದು ದ್ವೇಷ ಮಾಡ್ತೀರ, ಮುಂದೆ ರಾಜಕಾರಣ ಏನು ಮಾಡ್ತೀರಾ ನೀವು? ಇದೆಲ್ಲ ರಾಜಕಾರಣನ? ಕರ್ನಾಟಕದ ಜನ ನಿಮಗೆ ಹೈಯೆಸ್ಟ್ ಮತ ಕೊಟ್ಟಿದ್ದು, ಹೈಯೆಸ್ಟ್ ಸ್ಥಾನ ಕೊಟ್ಟಿದ್ದು ಒಳ್ಳೆ ಕೆಲಸ ಮಾಡಿ ಅಂತ, ದ್ವೇಷ ಮಾಡೋಕ್ಕಲ್ಲ. ಈ ಕೂಡಲೇ ಇದನ್ನು ವಾಪಸ್ ತಗೋಬೇಕು, ಇಲ್ಲ ಉಗ್ರ ಹೋರಾಟವನ್ನು ಎದುರಿಸಬೇಕಾಗುತ್ತೆ ಜಿಲ್ಲೆ ಒಳಗಡೆ. ಎರಡೂ ಇದೆ ಇದರಲ್ಲಿ, ವೈಯಕ್ತಿಕ ದ್ವೇಷನೂ ಇದೆ, ರಾಜಕೀಯ ದ್ವೇಷನೂ ಇದೆ.
ಕಾರಣ ಅಂದರೆ ಸೋಮಣ್ಣ ಒಬ್ಬ ಸ್ಟ್ರಾಂಗ್ ಲೀಡರ್ ಅಂತ. ತುಮಕೂರು ಜಿಲ್ಲೆ ಒಳಗಡೆ ಬಂದರೆ ಕಾಂಗ್ರೆಸ್ನ ಚುನಾವಣೆ ನೋಡಲಿಲ್ವ ನೀವು? ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಲ್ಲಿ ಲೀಡ್ ಬಂತು? ಪರಮೇಶ್ವರ್ ಕ್ಷೇತ್ರದಿಂದ ಹಿಡಿದು ರಾಜಣ್ಣವ್ರು ಇಬ್ಬರು ಮಂತ್ರಿಗಳಾಗಿ ಎಷ್ಟು ಲೀಡ್ ಬಂತು? ಅದಿನ್ನೂ ಅರ್ಸ್ಕೊಳ್ಳೋಕ್ಕಾಗಿಲ್ಲ. ಹಾಂ, ಅದೇ ಕಾರಣಕ್ಕೆ ತಾನೇ ಇನ್ನೇನಕ್ಕೆ ಮಾಡ್ತಾರೆ ಅವರು? ಇನ್ನೇನಕ್ಕೆ ಆಫೀಸ್ ರದ್ದು ಮಾಡ್ತಾರೆ ಅವರು? ಎಕ್ಸಾಕ್ಟ್ಲಿ, ಜನಗಳ ಸೇವೆ ಆಗಬಾರ್ದು, ಜನಗಳು ಕರ್ನಾಟಕದಲ್ಲಿ ಸಾಯಬೇಕು ಅನ್ನೋದೇ ಅವ್ರಿಗೆ ಉದ್ದೇಶ. ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಸೋಮಣ್ಣವ್ರು ಬಂದರೆ ಏನಾಯಿತು? 2 ತಿಂಗಳಲ್ಲಿ ಅವರು ಎಷ್ಟು ರೈಲ್ವೆ ಅಂಡರ್ ಬ್ರಿಡ್ಜ್ಗಳು ತಂದರು, ಎಷ್ಟು ರೈಲ್ವೆ ಹಣಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವರೊಂದು ಕನಸಿದೆ, ಬ್ಯಾಂಗ್ಳೂರು ಟು ತುಮಕೂರು ಏನು ರೈಲ್ ಅದು? ಸಬರ್ಬನ್ ರೈಲನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಎಷ್ಟೋ ಕಡೆ ಇವಾಗ ರೈಲ್ವೆಗಳಿಗೆ ಹಣನ ಬಿಡುಗಡೆ ಮಾಡಿಸಿದ್ದಾರೆ. 2026 ಒಳಗಡೆ ದಾವಣಗೆರೆ ಮತ್ತು ಚಿತ್ರದುರ್ಗ, ತುಮಕೂರು ಟು ದಾವಣಗೆರೆ ಚಿತ್ರದುರ್ಗ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ರಾಯದುರ್ಗ ಇದನ್ನು ಕೂಡ 2025-26 ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡು ಕೂತಿದ್ದಾರೆ. ಜಲಜೀವನ್ ಮಿಷನ್ ಅಡಿ ಸಾಕಷ್ಟು ನೀರಾವರಿ ಯೋಜನೆಗಳಿಗೆ ಹಣ ತರಬೇಕು ಅಂದ್ಕೊಂಡು ನಿರ್ಧಾರ ಮಾಡಿದ್ದಾರೆ. ಅವ್ರ ಸ್ಪೀಡು ವೇಗ ನೋಡಿ ಇವ್ರಿಗೆ ನಡಕ ಬಂದ್ಬಿಟ್ಟಿದೆ. ಇಲ್ಲಿದ್ದರೆ ತುಮಕೂರು ಜಿಲ್ಲೆ ರಾಜಕಾರಣ ಖಂಡಿತ. ಕಾರ್ಯಾಲಯ ಹೃದಯ ಭಾಗ ಇದ್ದಂಗೆ, ನಿಮ್ಗೆ ಗೊತ್ತಿರಲಿ. ಯಾವುದೇ ಒಂದು ಕಾರ್ಯಾಲಯ, ಜನಪ್ರತಿನಿಧಿಗಳ ಕಾರ್ಯಾಲಯ ಒಂದು ಹೃದಯ ಭಾಗ ಇದ್ದಂಗೆ, ಅದಕ್ಕೆ ತುಂಬ ಮಹತ್ವ ಇರ್ತದೆ. ಅದಕ್ಕೆ ನಾವು ಹೇಳಿರೋದು ಈ ಆಫೀಸನ್ನು ನಮ್ಮ ರಾಜಕಾರಣ ಮಾಡೋದಕ್ಕಲ್ಲ, ಡೆವಲಪ್ಮೆಂಟಿಗೆ. ನೀವು ಎಷ್ಟು ಕೇಂದ್ರದ ಪ್ರಾಜೆಕ್ಟ್ಗಳು ಎಷ್ಟಿದೆ? ನಾನು DC ಮೇಡಮ್ ಅವ್ರಿಗೆ ಹೇಳ್ತೇನೆ, ದಯವಿಟ್ಟು ನಿಮ್ಮನ್ನು ನಾವು ತರಲ್ಲ ಇಲ್ಲಿ ರಾಜಕೀಯಕ್ಕೆ, ನೀವು ಸರ್ಕಾರ ಹೇಳ್ದಂಗೆ ಕೇಳ್ತೀರಾ. ಆದರೆ ಪರಮೇಶ್ವರ್ ಸಾರಿಗೆ ಮಾತ್ರ ಹೇಳ್ತಾ ಇದ್ದೇನೆ, ದಯವಿಟ್ಟು ನೀವು ಸಜ್ಜನ ರಾಜಕಾರಣಿಗಳಂತ ಇಡೀ ಕರ್ನಾಟಕದ ಜನ ಹೇಳ್ತಾರೆ. ನಿಮ್ಗೆ ಯಾಕೆ ಈ ಬುದ್ಧಿ ಬಂತೋ ಗೊತ್ತಾಗಲಿಲ್ಲ ನನಗೆ. ನಿಮ್ಮ ಸ್ಥಾನಕ್ಕೇನು ಬರಲ್ಲ ಅವರು. ನಿಮ್ಮೇನು ಸೋಮಣ್ಣವ್ರು ಬಂದೇನೋ ಅವ್ರ ಮಗನೇನು ಕೊರಟಗೆರೆಯಲ್ಲಿ ನಿಲ್ಲಿಸಲ್ಲ, ಇಲ್ಲ ತುಮಕೂರು ಜಿಲ್ಲೆಯಲ್ಲಿ ನಿಲ್ಲಿಸಲ್ಲ. ನಿಮ್ಗೆ ಯಾಕೆ ದ್ವೇಷದ ರಾಜಕಾರಣ ಮಾಡ್ತೀರಾ? ದಯವಿಟ್ಟು ನೀವು ವಿಶ್ವಾಸದಲ್ಲಿ ಹೋಗಿರಿ. ನಮ್ಮೆಲ್ಲರನ್ನೂ ವಿಶ್ವಾಸಕ್ಕೆ ಯಾವ ರೀತಿ ತಗೊಂಡು ಹೋಗ್ತಿದ್ದೀರೋ ಮುಂದೇನೂ ಕೂಡ ಸೋಮಣ್ಣವ್ರನ್ನ ಮತ್ತು ಕೇಂದ್ರ ಸರ್ಕಾರವನ್ನು ನೀವು ನರೇಂದ್ರ ಮೋದಿ ವೇಗ ಇರಲಿ, ಸೋಮಣ್ಣನ ವೇಗ ತಡ್ಕೊಳ್ಳೋಕ್ಕಾಗಿಲ್ಲ ನಿಮಗೆ. ನಾನು ವಿನಂತಿ ಮಾಡ್ತೇನೆ ಇಲ್ಲಿನ ಕಾಂಗ್ರೆಸ್ಸಿನ ನಾಯಕರುಗಳಿಗೆ, ನಿಮಗೆ 136 ಸೀಟು ಬಹಳ ವರ್ಷಗಳ ನಂತರ ಬಂದಿದೆ. ಅದನ್ನು ಜನ ಕೊಟ್ಟಿರೋದು ಒಂದು ಒಳ್ಳೆಯ ಸರ್ಕಾರ ಕೊಡಿ ಅಂತ, ದ್ವೇಷದ ರಾಜಕಾರಣ ಮಾಡಬೇಡಿ ಅಂತ. ಈ ಕೂಡಲೇ ಈ ಆದೇಶವನ್ನು ವಾಪಸ್ ತಗೋಬೇಕು, ಇಲ್ಲ ಅಂದರೆ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಕಾಂಗ್ರೆಸ್ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ. ಒಂದು ನಿಮಿಷ ಏನಣ್ಣ? ಯಾವ್ದು ನೋಡ್ರಿ ಅಡೆತಡೆ ಏನ್ರಿ? ಈಗ ನಾನು ಹೇಳಿದ್ನಲ್ರಿ, ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರು ಅಲ್ಲಿ IB ಇದೆ, ಹೊಸ IB ಕಟ್ಟಿದ್ದಾರೆ. IB ಒಳಗಡೆನೆ GT ದೇವೇಗೌಡರ ಆಫೀಸ್ ಇದೆ. ಹರೀಶ್ ಅವರ ದೇವೇಗೌಡರ ಮಗನ ಆಫೀಸ್ ನಾನು ನೋಡಿದೆ, ಕಣ್ಣಿಂದ ನಿನ್ನೆ ನೋಡ್ಕೊಂಬಂದಿದ್ದೀನಿ ನಾನು. ನಿನ್ನೆ ಇದು ಯಾವುದೋ ಹಳೇದು ಹೇಳ್ತಿಲ್ಲ ನಾನು. ಅಲ್ಲೇ MLC ಆಫೀಸ್ ಕೊಟ್ಟಿದ್ದಾರೆ. ಅಲ್ಲೇ ಎಲ್ಲ ರಾಜಕಾರಣಿಗಳು IB ಒಳಗಡೆ ಕೊಟ್ಟಿದ್ದಾರೆ. ನಾವು IB ಒಳಗಡೆ ಇದು ಹಳೆ ಬಿಲ್ಡಿಂಗಿಗೆ ನಾವು ಕೊಟ್ಟಿದ್ದು ಜಾಗನ ಏಕಾಏಕಿ ವಾಪಸ್ ತಗೊಳ್ತಾರೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಕರೆಕ್ಟ್. ಇದಕ್ಕೆ ಸರ್ಕಾರ ಮಾಡೋ ಕೆಲಸ ಅಲ್ಲ. ಈ ಥರ ನೀಚ ರಾಜಕಾರಣವನ್ನು ಮಾಡಬಾರ್ದು, ಸುಳ್ಳಕ ರಾಜಕಾರಣವನ್ನು ಮಾಡಬಾರ್ದು, ದ್ವೇಷದ ರಾಜಕಾರಣ ಮಾಡಬಾರ್ದು. ಸರ್ಕಾರ ಯಾವತ್ತೂ ಪಾಸಿಟಿವ್ ಆಗಿರಬೇಕು. ಸೋಮಣ್ಣ ಒಂದು ಶಕ್ತಿ, ಅದನ್ನು ಉಪಯೋಗಿಸ್ಕೊಂಡು ಈ ಜಿಲ್ಲೆ ಕಟ್ಟುವಂಥ ಕೆಲಸ ಮಾಡಬೇಕು, ರಾಜ್ಯ ಕಟ್ಟುವಂಥ ಕೆಲಸ ಮಾಡಬೇಕು ಕಾಂಗ್ರೆಸ್ ಸರ್ಕಾರ. ಸರ್, ಈಗ ನಾಡಿದ್ದು ಏನು ಜನಕ್ಕೆಲ್ಲ ಬರೋದಕ್ಕೆ ಹೇಳಿದ್ವಿ, ಇದು